Hey guys, welcome back to Gallery Record. Today is going to be super exciting. ಇವತ್ತು ನಾನು ನಮ್ಮಣ್ಣ ಅಂಡ್ ಹಿಸ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ದೀವಿ. ಫೈನಲಿ ವಿ ಆರ್ ಹೆಡಿಂಗ್ ಟು ಚಿಕ್ಕಪೇಟೆ. ಶಾಪಿಂಗ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂದ್ರೆ ಇದೇನೆ. ಸ್ಟೇ ಟ್ಯೂನ್ಡ್ ಗೈಸ್, ಫುಲ್ ವಿಡಿಯೋ ನೋಡಿ ಆಯ್ತಾ, ಮಿಸ್ ಮಾಡಬೇಡಿ. ಗೈಸ್, ಲುಕ್ ಅಟ್ ದ ಕ್ರೌಡ್. ಚಿಕ್ಕಪೇಟೆ ಅಂದ್ರೇ ಹಿಂಗೇನೆ. ಎವ್ರಿಥಿಂಗ್ ಈಸ್ ಸೋ ಬಜೆಟ್ ಫ್ರೆಂಡ್ಲಿ ಹಿಯರ್. ನಮ್ಮ ಅಣ್ಣ ಅಂಡ್ ಹಿಸ್ ಫ್ರೆಂಡ್ಸ್ ಮಾತ್ರ ಫುಲ್ ಶಾಪಿಂಗ್ ಮೂಡಲ್ಲಿ ಇದ್ದಾರೆ. ಒಂದು ಶಾಪ್ ಟು ಅನದರ್ ಶಾಪ್, ಟೋಟಲ್ ಮ್ಯಾಡ್ನೆಸ್. ಚಿಕ್ಕಪೇಟೆ ಗಲ್ಲೀಲಿ ಎಕ್ಸ್ಪ್ಲೋರ್ ಮಾಡೋದು ಒಂದು ಥರ ಅಡ್ವೆಂಚರ್ ಥರ ಇರುತ್ತೆ. ಸೊ ಅದ್ರ ಟ್ರೈ ಮಾಡ್ತಿದ್ದೀನಿ ನೋಡಿ. ಸೊ ಅದ್ರ ಮಧ್ಯದಲ್ಲಿ ನಮ್ಮಣ್ಣ ಸ್ಟೈಲಾಗಿ ಗಾಗಲ್ಸ್ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಬರ್ತವನೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ನಮ್ಮ ಫ್ರೆಂಡ್ಸು ಶಾರ್ಟ್ಸ್ ಅಂತೂ ತಗೋತಿದ್ರು. ಒಂದು 3 ಶಾರ್ಟ್ ತಗೊಂಡ್ರು, ಬಾಕ್ಸರ್ ಶಾರ್ಟ್ಸು. ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಒಂದು ತಗೊಂಡೆ. ಸೊ ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿ. ಸೊ ಹಂಗೇನೆ ನಮ್ಮ ಅಣ್ಣ ಒಂದು ಸ್ಟೈಲಾಗಿ ನಡೀತೀನಿ, ಒಂದು ವಿಡಿಯೋ ತೆಗಿ ಅಂದ. ಸೊ ನಮ್ಮಣ್ಣ ಏನು ಪರ್ಚೇಸ್ ಮಾಡಿಲ್ಲ ಅಂತ ಹೇಳ್ತಿದ್ರೆ ಒಂದು ಟಿ ಶರ್ಟ್ ಹುಡುಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಒಂದು ಒಳ್ಳೆ ಸ್ವೆಟ್ ಶರ್ಟ್ ಒಂದು ಹುಡುಕೊಡ್ತೀನಿ ನೋಡಿರಿ ಅವನಿಗೆ. ಹೆಂಗಿತ್ತು ಕಮೆಂಟ್ ಮಾಡಿ ಆಯ್ತಾ. ಸೊ ದಿಸ್ ಈಸ್ ದ ಒನ್ ಸ್ಟಾರ್ ಐಟಮ್. ನೋಡಿ ಹೆಂಗೈತೆ, ಚೆನ್ನಾಗಿತ್ತಲ್ಲ. ಸೊ ಹಂಗೆ ಅದನ್ನೇ ಮುಗಿಸ್ಕೊಂಡು ನಮ್ಮ ಅಣ್ಣ ಬೇರೆ ಬಾಟಲ್ ತಗೋಬೇಕು ಅಂತ ಹೇಳ್ತಿದ್ದ ಜಿಮ್ ಮಾಡೋಕ್ಕೆ. ಜಿಮ್ಮಿಗೆ ತಗೊಂಡೋಗಕ್ಕೆ ಬಾಟಲ್. ಸೊ ಒಂದು ಬಾಟಲ್ ತಗೊಂಡ್ರೆ ಅದ್ರಲ್ಲಿ 3 ಬಾಟಲ್ ಬಂತು, ತಗೊಂಡ್ವಿ. ಸೊ ಕ್ರೌಡ್ ನೋಡ್ರಿ ಸುತ್ತಮುತ್ತ, ಸರ್ಕಲಲ್ಲಿ ಅಪ್ಪ ಅವ್ರ ಸ್ಟ್ಯಾಚ್ಯೂ. ಸೊ ಹಂಗೆ ಗಾಯ್ಸ್, ಶಾಪಿಂಗ್ ಮಾತ್ರ ಹೆವಿ ಆಗಿದೆ ಗಾಯ್ಸ್. ನಾನು 3 ಪೇರ್ಸ್ ಆಫ್ ಪ್ಯಾಂಟ್ಸ್ ತಗೊಂಡೆ, ಒಂದು ಬ್ಯಾಗಿ, ಒಂದು ಕಾರ್ಗೋ ಆ್ಯಂಡ್ ಪ್ರೊಫೆಷ್ನಲ್ ಲುಕ್ಕೋಸ್ಕರ ಒಂದು ಫಾರ್ಮಲ್ ಪ್ಯಾಂಟ್, ಜೊತೆಗೆ ಒಂದು 3 ಶರ್ಟ್ಸ್ ಆ್ಯಂಡ್ ಒಂದು ಕ್ಯಾಸಲ್ ಶಾರ್ಟ್ ಕೂಡ ಪಿಕ್ ಮಾಡಿದೆ. ಟೋಟಲ್ ಕಲೆಕ್ಷನ್ ಮಾತ್ರ ಸೂಪರ್ ಇದೆ. ಸೊ ಗೈಸ್, ಹಂಗೆ ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೆಟ್ರೋ ಹತ್ಕೊಂಡು ಬಂದ್ವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಹಿಂದುಗಡೆ ಇರೋ ಈ ಬಿಲ್ಡಿಂಗ್ ಮಾತ್ರ ಸಖತ್ತಾಗಿತ್ತು. ಸೊ ಹಂಗೆ ರೋಡ್ ಕ್ರಾಸ್ ಮಾಡ್ಕೊತ ಕಬ್ಬನ್ ಪಾರ್ಕ್ ಅಂತೂ ರೀಚ್ ಆದ್ವಿ. ಸೊ ಫೈನಲಿ ವಿ ಆರ್ ಇನ್ಸೈಡ್ ದ ಪಾರ್ಕ್ ನಾವು. ಸೊ ಜನ ಯಾರು ಇರೋಲ್ಲ ಅನ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲೂ, ಯಾಕಂದ್ರೆ ವೀಕೆಂಡ್ ಅಲ್ಲ. ಸೊ ಜನ ಬಂದ್ಬಿಟ್ಟವ್ರೆ. ಸೊ ವಾಟ್ ಎ ವೈಬ್ ಗೈಸ್, ಫುಲ್ ಗ್ರೀನರಿ ಆ್ಯಂಡ್ ಪೀಸ್ಫುಲ್ ಆಗಿದೆ. ಸೊ ಮೊದಲು ಎಲ್ಲಾದರೂ ಕುತ್ಕೊಳ್ಳೋಕ್ಕೆ ಜಾಗ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ನೋಡಿ ಎಲ್ಲಿ ಸಿಕ್ಕಿದ್ರು ಜನಗಳು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಫೈನಲಿ ಒಂದು ಗಿಡ ಕೆಳಗೆ ಬಂದು ಕುತ್ಕೊಂಡು ಹರಟೆ ಹೊಡ್ಕೋತಾ, ಸೊ ಹಂಗೇನೆ ಕ್ರೇಜಿಯಾಗಿ ಫೋಟೋಸ್ ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಖತ್ತಾಗಿ ಹರಟೆ ಅಂತೂ ಹೊಡೆದಿದ್ದೀವಿ. ಹರಟೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಬಿರಿಯಾನಿ ಸ್ಪಾಟ್ ಸಿಗುತ್ತೇನೋ ಅಂತ ಹೋಗ್ತಿದ್ವಿ. ನಮ್ಮಣ್ಣ ಒಂದು ಸ್ಪಾಟ್ ಗೊತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಫಾಲೋ ಆಗ್ತಿದ್ರೆ ಫೈನಲಿ ವಿ ಆರ್ ಬಂದ್ವಿ ಇಲ್ಲಿಗೆ. ಅದು ಎಲ್ಲಿ ಅಂದರೆ ಬಿರಿಯಾನಿ ಇಲ್ಲ, ಏನೂ ಇಲ್ಲ. ಅದು ಏನೋ ದೊಡ್ಡ ಇವಂಗೆ ಗೊತ್ತು ಅನ್ನೋ ಥರ ಸುಮ್ಮನೆ ಊರೆಲ್ಲ ತಿರ್ಸವನೆ. ಸೊ ವಿಧಾನಸೌಧ ಆಚೆಯಿಂದ ನೋಡ್ಕೊಂಡ್ವಿ, ಬಿಕಾಸ್ ಹೋಗೋಕ್ಕೆ ಟೈಮ್ ಇಲ್ಲ ಅಂಡ್ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಿದೆ. ಸೊ ಅದಕ್ಕೆ ಮೆಟ್ರೋ ಒಳಗಡೆ ಬಂದ್ವಿ. ಸೊ ಮೆಟ್ರೋ ಒಳಗಡೆ ಬಂದ್ವಿ, ಡೈರೆಕ್ಟ್ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿ ಏನಾದರೂ ಹೋಟೆಲಲ್ಲಿ ಸಿಗುತ್ತೇನೋ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಏನು ಗೊತ್ತು ಅನ್ನೋ ಥರ ಕರ್ಕೊಂಬಂದು ಕುಂದಿದ್ದೇನೆ ನೋಡು, ಇರೋ ಥರ ಎಲ್ಲೆಲ್ಲೋ ತಿರ್ಸ್ಬಿಟ್ಟು ಫುಲ್ ಟಯರ್ಡ್ ಆಗಿದ್ವಿ ಇಲ್ಲಿಗೆ. ಸೊ ಮೆಟ್ರೋ ಅಂತೂ ಹತ್ಕೊಂಡು ಬಂದ್ವಿ. ಈ ಸಂಡೇ ಬಂದರೆ ಸಾಕು ಮೆಜೆಸ್ಟಿಕಲ್ಲಿ ಏನು ಜನ ಗುರಪ್ಪ ಬಾಬಾ. ಸೊ ಫೈನಲಿ ಮೆಜೆಸ್ಟಿಕ್ ಅಂತೂ ರೀಚ್ ಆದ್ವಿ. ಸೊ ಮೆಜೆಸ್ಟಿಕ್ಕಿಂದ ಅಂಡರ್ಗ್ರೌಂಡ್ ಇಳ್ಕೊಂಡು ಆಚೆ ಹೋದ್ವಿ. ಯಾವುದಾದ್ರೂ ಹೋಟೆಲ್ ಸಿಗುತ್ತೇನೋ ಅಂತ ಹೋಗ್ತಿದ್ವಿ. ಇಲ್ಲಿ ನೋಡಿ ಜನ, ಎಲ್ಲಿ ನೋಡಿದ್ರು ಜನ ಶಾಪಿಂಗ್ ಮಾಡ್ತವ್ರೆ. ಸೊ ಹೋಟೆಲ್ಗಂತೂ ಬಂದ್ವಿ. ಸೊ ಬೆಸ್ಟ್ ಬಿರಿಯಾನಿ ಅಂತೂ ಸಿಗಲಿಲ್ಲ, ಖಾಲಿಯಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಕುಷ್ಕಾ ಅಂಡ್ ಕಬಾಬ್ ಆರ್ಡರ್ ಮಾಡ್ಕೊಂಡ್ವಿ. ಇಟ್ ಲುಕ್ಸ್ ಡೆಲಿಷಿಯಸ್. ಬಿರಿಯಾನಿ ಮಿಸ್ ಆದರೂ ಈ ಕಾಂಬೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಈಟಿಂಗ್ ವಿತ್ ಫ್ರೆಂಡ್ಸ್ ಮೇಕ್ಸ್ ಎನಿ ಫುಡ್ ಟೇಸ್ಟ್ ಬೆಟರ್. ಸೊ ಫೈನಲಿ ಬ್ಯಾಕ್ ಟು ದ ರೂಮ್. ಶಾಪಿಂಗ್ ಬ್ಯಾಗ್ಸ್ ಫುಲ್, ಸ್ಟಮಕ್ನು ಫುಲ್ ಆಯಿತು. ಓವರ್ ಆಲ್ ಇಟ್ ವಾಸ್ ಎನ್ ಅಮೇಝಿಂಗ್ ಡೇ ವಿತ್ ದ ಸ್ಕ್ವಾಡ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಹಿಟ್ ದ ಲೈಕ್ ಬಟನ್, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಗ್ಯಾಲರಿ ರೆಕಾರ್ಡ್. See you in the next vlog. Bye.
ಫಿಗರ್ ಮಾತ್ರ ಆದ್ರೆ ಫೇರ್.